ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ ಆಸ್ ಯೂಶುವಲ್, ಮತ್ತು 6 ಎಳೆ ದಾರನ ಗಂಟೆ ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಬಟ್ಟೆಗೆ ಲಾಕ್ ನ ಮಾಡ್ಕೊಳ್ಬೇಕು. ಬಟ್ಟೆನ ಸೀದಾ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಇಲ್ಲಿಂದ 5 ಚೈನ್ ಹಾಕೊಳ್ತೀನಿ. 3 4 5. 5 ಚೈನ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಐದು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದೀನಿ. ಅದಾದ ನಂತರ 4 ಚೈನ್ ಹಾಕೊಳ್ಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಹಾಕೊಂಡಿದೀನಿ, ಈಗ 4 ಚೈನ್ ಹಾಕೊಂಡಿದೀನಿ. ಈಗ ಮತ್ತೊಂದ್ಸಲ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ 5 ಚೈನ್, 2 ಟೈಮ್ಸ್ 4 ಚೈನ್ ಹಾಕಿದ್ದೀನಿ. ಅದಾದ ನಂತರ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಈ ರೀತಿಯಾದಂತ ಫ್ಲವರ್ ಬೀಡ್ ನಾನು ತಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ದೊಡ್ಡ ಸೈಜ್ ಯಾವ ಬೀಡ್ ಇದ್ರು ಕೂಡ ತಗೊಳ್ಬಹುದು, ರೌಂಡ್ ಶೇಪ್ದು. ಸೊ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಈ ರೀತಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ನ ಪಾಯಿಂಟ್ ಮಾಡ್ಬೇಕು. ನೋಡಿ, ನೀಡಲ್ನ ಪಾಯಿಂಟ್ ಮಾಡಿ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 4 ಚೈನ್ ಹಾಕ್ಬೇಕು. ಸೊ ಸ್ಟಾರ್ಟಿಂಗ್ ಯಾವ ರೀತಿ ಹಾಕಿರ್ತೀವಿ ಅದೇ ರೀತಿ ಬೀಡ್ ಆದ್ಮೇಲೂ ಕೂಡ ಹಾಕೊಳ್ಳೋದು ಅಷ್ಟೇ. ಸೊ ಮತ್ತೆ 4 ಚೈನ್ ಹಾಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೊಂದ್ಸಲ 4 ಚೈನ್. ಸೊ ಬೀಡ್ ಆದ್ಮೇಲೆ ಸೆಕೆಂಡ್ ಟೈಮ್ 4 ಚೈನ್ ಹಾಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ಲೂಸ್ ಮಾಡಬೇಡ್ದು ಅಥವಾ ಟೈಟು ಕೂಡ ಮಾಡ್ಕೊಳ್ಬಾರ್ದು. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ಗಳನ್ನ ಮಾಡ್ಕೊಳ್ಬೇಕಿಲ್ಲ ಅಂತಂದ್ರೆ ಡಿಸೈನು ಫಿನಿಶಿಂಗ್ ಅಷ್ಟಾಗಿ ನೀಟಾಗಿ ಬರೋದಿಲ್ಲ. ಸೊ ಸುಕ್ಕು ಬಂದ್ಬಿಡುತ್ತೆ ಅಥವಾ ನೆರಿಗೆ ಬಂದ್ಬಿಡೋ ಅಂತ ಚಾನ್ಸಸ್ ಇರುತ್ತೆ. ಸೊ 2 ಟೈಮ್ಸ್ 4 ಚೈನ್ ಆದ್ಮೇಲೆ ಬೀಡ್ ಆದ್ಮೇಲೆ ಈಗ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಆಯ್ತು. ಈಗ ಮತ್ತೆ 2 ಟೈಮ್ಸ್ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಸೆಕೆಂಡ್ ಟೈಮ್ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್. ಈಗ ದಾರನ ಮೇಲೆ ಕೇಳ್ಕೊಂಡು ಬಿಗ್ ಸೈಜ್ ರೌಂಡ್ ಬೀಡ್ ನ ಫ್ಲವರ್ ಬೀಡ್ ಏನ್ ತಗೊಂಡಿದ್ದೀನಿ ಬೀಡ್ ಇನ್ಸರ್ಟ್ ಮಾಡ್ತೀನಿ, ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್. ಸೊ ಇಲ್ಲಿ ಕೌಂಟಿಂಗ್ ತುಂಬಾ ಈಸಿ ಇದೆ. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್, 2 ಟೈಮ್ಸ್ 4 ಚೈನ್, ಬೀಡ್ 2 ಟೈಮ್ಸ್ 4 ಚೈನ್, 5 ಚೈನ್, 2 ಟೈಮ್ಸ್ 4 ಚೈನ್, ಬೀಡ್ 2 ಟೈಮ್ಸ್ 4 ಚೈನ್, 5 ಚೈನ್. ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ. ಸೊ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಇದ್ರೆ ಕಂಟಿನ್ಯೂಸ್ ಆಗಿ 3 ಟೈಮ್ಸ್ 4 ಚೈನ್, ಬೀಡು 5 ಟೈಮ್ಸ್ 4 ಚೈನ್, ಬೀಡು 5 ಟೈಮ್ಸ್ 4 ಚೈನ್ ಈ ರೀತಿ ಕೂಡ ಹಾಕೊಳ್ಬಹುದು. ಆವಾಗ ನಿಮ್ಗೆ ಕುಚ್ಚಿಗೆ ಮತ್ತೆ ಬೀಡ್ಗೆ ಸ್ವಲ್ಪ ಗ್ಯಾಪ್ ಅಷ್ಟಾಗಿ ಬರೋದಿಲ್ಲ ಅಷ್ಟೇನೆ. ಸೊ ನೆಕ್ಸ್ಟ್ ಸ್ಟೆಪ್ ಸೇಮ್ ಕಲರ್ ದಾರನೇ 6 ಎಳೆ ದಾರ ಗಂಟೆ ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಇಲ್ಲಿಂದ 5 ಚೈನ್ ಹಾಕೊಳ್ತೀನಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಪ್ರೀವಿಯಸ್ 5 ಚೈನ್ ಹಾಕಿ ಲಾಕ್ ಏನ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕೋಬೇಕು. ಲಾಕ್ ಮೇಲೆ ಲಾಕ್, ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ ಸೊ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡಿದ ನಂತರ ಸೊ ಈ ಬೀಡ್ ಹಿಂದೆ ನಮ್ಗೆ ದಾರ ಇರುತ್ತಲ್ಲ, ಸೊ ಈ ದಾರದೊಳಗಡೆ ನೀಡಲ್ನ ಹಾಕಿ ಅಷ್ಟು 6 ಎಳೆ ದಾರದೊಳಗಡೆನು ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ಮೇಲ್ ತರಬೇಕು. ತಂದು ಸೂಜಿ ಮೇಲೆ 4 ದಾರಗಳಿರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು.
ಮತ್ತು ಲಾಸ್ಟ್ ಅಲ್ಲಿ ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕು. ಇದನ್ನ ನಾವು ಟ್ರಿಪಲ್ ಕ್ರೋಶೆ ಅಂತ ಕರಿತೇವೆ. ಸೊ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದೆ ಇರೋ ದಾರಕ್ಕೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೋಬೇಕು, 2 ದಾರ 1 ಮಾಡ್ಕೋಬೇಕು, ಮತ್ತೆ 2 ದಾರ 1 ಮಾಡ್ಕೋಬೇಕು. ಈ ರೀತಿಯಾಗಿ ಈ ಬೀಡ್ ಹಿಂದೆ ಇರೋ ದಾರಕ್ಕೆ ಟ್ರಿಪಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಬೇಕಿದಲ್ಲಿ ಡಬಲ್ ಕ್ರೋಶೆ ಹಾಕೋಬಹುದು. ಡಬಲ್ ಕ್ರೋಶೆಗಿಂತ ಟ್ರಿಪಲ್ ಕ್ರೋಶೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಲೆಂತಿಯಾಗಿ ಬರುತ್ತೆ ಕಂಬ ಅನ್ನೋದಕ್ಕೋಸ್ಕರ ಅಷ್ಟೇ. ಟ್ರಿಪಲ್ ಕ್ರೋಶೆ ಬದಲಿಗೆ ಡಬಲ್ ಕ್ರೋಶೆನೂ ಕೂಡ ಹಾಕೊಳ್ಬಹುದು. ಸೊ ಇಲ್ಲಿ ನಾನು ಒಟ್ಟು 13 ಟ್ರಿಪಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಗಮನ ಇಟ್ಕೊಳ್ಬೇಕು, ನೀವು ಎಲ್ಲಾ ಕಂಬಗಳು ಒಂದೇ ಲೆಂತ್ ಅಲ್ಲಿ ಇರ್ಬೇಕು, ಹೆಚ್ಚು ಕಡಿಮೆ ಆಗ್ಬಾರ್ದು. ಸೊ ನೋಡ್ಕೊಂಡು ಕಂಬಗಳನ್ನ ಹಾಕೋಬೇಕಾಗತ್ತೆ ನೋಡಿ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ದಾರದೊಳಗೆ ನೀಡಲ್ ಹಾಕಿ ದಾರನ ತಂದು 2 ದಾರ 1 ಮಾಡ್ತೀನಿ, ಸೆಕೆಂಡ್ 2 ದಾರ 1 ಮಾಡ್ತೀನಿ, ಥರ್ಡ್ 2 ದಾರ 1 ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಟ್ಟು 13 ಟ್ರಿಪಲ್ ಕ್ರೋಶಗಳನ್ನ ಈ ಒಂದು ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. 13 ಟ್ರಿಪಲ್ ಕ್ರೋಶಗಳು ಆಗಿದೆ. ಈಗ ನೆಕ್ಸ್ಟ್ ಬೀಡ್ ಆದ್ಮೇಲೆ 4 ಚೈನ್ ಏನ್ ಹಾಕಿರ್ತೀವಲ್ಲ ಆ 4 ಚೈನ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀವಿ. ಅದಾದ ನಂತರ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮತ್ತು ಸಿಂಗಲ್ ಕ್ರೋಶೆ 2 ಒಂದೇ. ಅದಾದ ನಂತರ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕ್ತೀನಿ, ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈಗ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್. ಸೊ ಈ ರೀತಿ ಆರ್ಚ್ ಆದ್ಮೇಲೆ 4 5 4 ಅಷ್ಟು ಚೈನ್ ಗಳನ್ನ ಹಾಕೋಬೇಕು. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಆರ್ಚ್ ಆದ್ಮೇಲೆ 4 5 4 ಮತ್ತೆ ಆರ್ಚ್ 4 5 4 ಈ ರೀತಿ ಹಾಕೊಂಡು ಹೋಗ್ಬೇಕಾಗತ್ತೆ. ಸೊ ನಾನು 5 ಚೈನ್ ಲಾಕ್ ಆದ್ಮೇಲೆ ಮತ್ತೆ 4 ಚೈನ್ ಹಾಕಿ 4 ಚೈನ್ ಹಾಕ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಒಳಗಡೆ 1 ಸಿಂಗಲ್ ಕ್ರೋಶೆ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಬೀಡ್ ಹಿಂದೆ ಇರೋ ದಾರಕ್ಕೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ 1 ಮಾಡ್ಕೋಬೇಕು, ಸೆಕೆಂಡ್ 2 ದಾರನ 1 ಮಾಡ್ಕೋಬೇಕು, ಮತ್ತೆ ಥರ್ಡ್ 2 ದಾರನ 1 ಮಾಡ್ಕೋಬೇಕು. ಈ ರೀತಿಯಾಗಿ ಟ್ರಿಪಲ್ ಕ್ರೋಶೆಗಳನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಒಟ್ಟು 13 ಟ್ರಿಪಲ್ ಕ್ರೋಶೆಗಳನ್ನ ಹಾಕೊಳ್ಬೇಕಾಗತ್ತೆ. ಇದು 13 ಟ್ರಿಪಲ್ ಕ್ರೋಶೆ ಹಾಕಿ ಸೊ ಪ್ರೀವಿಯಸ್ ನಾವೇನು ಆರ್ಚ್ ಮಾಡಿರ್ತೀವಿ ಅದೇ ರೀತಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. 13 ಟ್ರಿಪಲ್ ಕ್ರೋಶೆಗಳನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಪೂರ್ತಿ ತೋರಿಸಿದ್ರೆ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಅಂತ. ಸೊ ಇಲ್ಲಿ ನೋಡಿ ಫಸ್ಟ್ ಪ್ರೀವಿಯಸ್ ಆರ್ಚ್ ಯಾವ ರೀತಿ ಮಾಡಿದೀವೋ ಅದೇ ರೀತಿ ಪೂರ್ತಿ ಕಂಟಿನ್ಯೂನ ಮಾಡ್ಕೊಂಡು ಹೋಗ್ಬೇಕು ಡಿಸೈನ್. ಸೊ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಪೂರ್ತಿ ಫಿನಿಶ್ ಆದ್ಮೇಲೆ. ಸೊ ನಿಮ್ಗೆ ಆರ್ಚ್ ಬೆಂಡ್ ಆಗಿರೋ ರೀತಿ ಕಾಣಿಸ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಮಾಡ್ತಾ ಅದು ಸರಿ ಹೋಗುತ್ತೆ. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ಗೆ 6 ಎಳೆ ದಾರಕ್ಕೆ ಕಾಂಟ್ರಾಸ್ಟ್ ಕಲರ್ಗೆ ಈ ರೀತಿ ಸ್ಮಾಲ್ ಸೈಜ್ ಬೀಡ್ ನಾನು ಪೋಣಿಸಿಟ್ಕೊಂಡು ಗಂಟು ಹಾಕೊಂಡಿದ್ದೀನಿ. ಸೊ ಅದಾದ ನಂತರ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೋಬೇಕು. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಸೊ ಈಗ ಮತ್ತೆ 2 ಚೈನ್ ಹಾಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಹಾಕೊಂಡ್ವಿ, ಈಗ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಆ 4 ಚೈನ್ ಏನಿದೆ ಆ ಗ್ಯಾಪ್ ಅಲ್ಲಿ ಲಾಕ್ ನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ 5 ಚೈನ್ ಹಾಕಿದ್ವಿ, ಈಗ 2 ಚೈನ್. ಸೊ ಈಗ ಸೂಜಿ ಮೇಲೆ 1 ಸಲ ದಾರ ಸುತ್ಕೋಬೇಕು. ಸ್ಟಾರ್ಟಿಂಗ್ 4 ಚೈನ್ ಮತ್ತೆ ಫಸ್ಟ್ ಟ್ರಿಪಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ ನಿಮ್ಗೆ. ಹೋಲ್ ಗ್ಯಾಪ್ ಹೇಳ್ತಲ್ಲ ನಾನು 2 ಕಂಬದ ಮಧ್ಯೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೋಬೇಕು, 2ಕ್ಕೆ 1 ಮಾಡ್ಕೋಬೇಕು. 1 ಡಬಲ್ ಕ್ರೋಶೆ ಆಗುತ್ತೆ. ಸೊ 1 ಡಬಲ್ ಕ್ರೋಶೆ ಆದ್ಮೇಲೆ ಸೊ ನೋಡಿ ಈ ರೀತಿ ಒಂದು ಬೀಡ್ ನ ಬಂದು ಜರುಗಿಸ್ಕೊಳ್ಬೇಕು ನೋಡಿ ಈ ರೀತಿ.
ಬೀಡ್ನ ಜರುಗಿಸ್ಕೊಂಡಿದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಅದೇ ಸೇಮ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಬೀಡ್ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಬೀಡ್ನ ಮುಂದಕ್ಕೆ ಜರುಗಿಸ್ಕೊಂಡು ಸೂಜಿ ಮೇಲೆ 3 ದಾರಗಳಿರುತ್ತೆ. ಈಗ ಫಸ್ಟ್ 2 ದಾರನ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕಾಗುತ್ತೆ. ಸೊ ಡಬಲ್ ಕ್ರೋಶೆ ಆಯ್ತು. ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಬೀಡ್ ಹಾಕೋ ಅವಶ್ಯಕತೆ ಇಲ್ಲ. ಈಗ ಫಸ್ಟ್ ಮತ್ತೆ ಸೆಕೆಂಡ್ ಟ್ರಿಪಲ್ ಕ್ರೋಶೆ ಮಧ್ಯೆ ನೋಡಿ ಈ ರೀತಿ 2 ಕಂಬಗಳ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಅದಾದ ನಂತರ ಒಂದು ಬೀಡ್ನ ಜರುಗಿಸ್ಕೊಳ್ತೀನಿ. ಸೊ ಒಂದು ಬೀಡ್ ಜರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಸೇಮ್ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು ಬೀಡ್ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಅದಾದ ನಂತರ ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಸೆಕೆಂಡ್ ಮತ್ತೆ ಥರ್ಡ್ ಕಂಬದ ಮಧ್ಯೆ ನೀಡಲ್ ಹಾಕ್ತೀನಿ, ದಾರನ ತಂದು ಕಂಬ ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ ಬೀಡ್ ಹಾಕ್ತಾ ಇಲ್ಲ ನಾನು. ಈಗ ಒಂದು ಬೀಡ್ನ ಜರುಗಿಸ್ಕೊಳ್ಬೇಕು. ಒಂದು ಬೀಡ್ ಜರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಬೀಡ್ನ ಮುಂದಕ್ಕೆ ಜರುಗಿಸಿ ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಅದಾದ ನಂತರ ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಪ್ರತಿಯೊಂದು ಕಂಬದ ಮಧ್ಯೆನೂ ಕೂಡ ಒಂದು ಕಂಬ ಮತ್ತೆ ಬೀಡ್ ಹಾಕಿ ಒಂದು ಕಂಬ, ಈ ರೀತಿ 2 ಕಂಬಗಳನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಅಲ್ಲಿಗೆ ಒಟ್ಟು ನಾವು ಬೇಸಲ್ಲಿ 13 ಟ್ರಿಪಲ್ ಕ್ರೋಶೆ ಹಾಕಿರ್ತೀವಿ. ಸೊ ನಾವು ಸ್ಟಾರ್ಟಿಂಗ್ ಇಂದನೇ ಸ್ಟಾರ್ಟ್ ಮಾಡಿರೋದ್ರಿಂದ ಒಟ್ಟು 28 ಕಂಬಗಳು ಆಗುತ್ತೆ. ಸೊ 28 ಕಂಬ ಅಂದ್ರೆ 14 ಜೋಡಿಗಳಾಗುತ್ತೆ. ಸೊ 14 ಜೋಡಿ ಕಂಬಗಳು ಹಾಕೊಳ್ತೀವಿ, 14 ಬೀಡ್ ಹಾಕಿ. ಸೊ 14 ಬೀಡ್ ಹಾಕಿ ಕಂಬ ಮಾಡ್ತೀವಿ, 14 ವಿತೌಟ್ ಬೀಡ್ ಕಂಬ. ಹಾಗಾಗಿ ಒಟ್ಟು 28 ಕಂಬಗಳು ಒಂದು ಆರ್ಚಲ್ಲಿ ಹಿಡ್ಸುತ್ತೆ ನೋಡಿ. ಸೊ ಒಂದು ಬೀಡ್ ಜರುಗಿಸ್ಕೊಂಡು ಸೇಮ್ ಗ್ಯಾಪ್ ಅಲ್ಲಿ ಕಂಬ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಗ್ಯಾಪ್ಗೆ ವಿತೌಟ್ ಬೀಡ್ ಒಂದು ಕಂಬ, ಬೀಡ್ ಹಾಕಿ ಒಂದು ಕಂಬ, ಈ ರೀತಿಯಾಗಿ ಒಟ್ಟು ಒಂದು ಆರ್ಚಲ್ಲಿ 28 ಡಬಲ್ ಕ್ರೋಶೆಗಳು ಬರಬೇಕು. ಅದರಲ್ಲಿ 14 ಬೀಡ್ ಹಾಕಿ 14 ಬೀಡ್ ಹಾಕ್ದಲ್ಲೇ ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಬರುತ್ತೆ. ಸೊ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ 2 ಚೈನ್ ಹಾಕೊಳ್ಳೋದು. 2 ಚೈನ್ ಹಾಕಿ ಈ ಲಾಕ್ ಏನಿರುತ್ತೆ ಅಲ್ಲಿಗೆನೆ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೋಬೇಕು. 5 ಚೈನ್ ಹಾಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 2 ಚೈನ್, 1 2 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಈ ಕಂಬದ ಗ್ಯಾಪ್ ಇದೆಯಲ್ಲ, ಫಸ್ಟ್ 4 ಚೈನ್ ಮತ್ತೆ ಫಸ್ಟ್ ಟ್ರಿಪಲ್ ಕ್ರೋಶೆ, ಸೊ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಒಂದು ಕಂಬನ ಮಾಡ್ಕೊಳ್ತೀನಿ. ಅದಾದ ನಂತರ ಬೀಡ್ನ ಜರುಗಿಸ್ಕೊಳ್ತೀನಿ. ಒಂದು ಬೀಡ ಜರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಬೀಡ್ನ ಮುಂದೆ ಮಾಡ್ಕೊಳ್ತೀನಿ. ಈ ರೀತಿ ಮುಂದೆ ಮಾಡಿ ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊ, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ನೆಕ್ಸ್ಟ್ ಕಂಬ ಮಧ್ಯೆ 2 ಕಂಬ, ಈ ರೀತಿಯಾಗಿ ಪ್ರೀವಿಯಸ್ ಏನ್ ಆರ್ಚ್ ಮಾಡಿರ್ತೀವಿ ಅದೇ ರೀತಿ ಪೂರ್ತಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ಒಂದ್ ಆರ್ಚಲ್ಲಿ ಒಟ್ಟು 14 ಬೀಡ್ ಬರ್ಬೇಕು. ಅದ್ರಲ್ಲಿ 14 ಬೀಡ್ ಹಾಕದಲ್ಲಿ ಕಂಬಗಳು ಬರ್ಬೇಕು. 14 ಬೀಡ್ ಹಾಕಿ ಒಟ್ಟು 28 ಕಂಬಗಳು ಬರುತ್ತೆ. ಸೊ ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ, 3rd ಸ್ಟೆಪ್ ಆದ್ಮೇಲೆ. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್, ಬೇಸ್ ಏನ್ ತಗೊಂಡಿದೀವಿ ಅದೇ ಕಲರ್ ದಾರನ ತಗೊಂಡಿದೀನಿ, 6 ದಾರನ ಗಂಟು ಹಾಕೊಂಡಿದ್ದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ದಾರಕ್ಕೆ ಲಾಕ್ ನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಏನ್ ಲಾಕ್ ಮಾಡಿರ್ತೀವಿ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೊಳ್ತೀನಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. 5 ಅಥವಾ 6 ಚೈನ್ ನಿಮ್ಗೆ ಎಷ್ಟು ಅನ್ಸುತ್ತೋ ನೋಡ್ಕೊಳ್ಳಿ, ಅಷ್ಟು ಚೈನ್ಗಳನ್ನ ಹಾಕೊಳ್ಬೇಕಾಗುತ್ತೆ. ಸೊ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ
ಈಗ ಸೂಜಿ ಮೇಲೆ 2 ಸಲ ದಾರಾನ ಸುತ್ಕೊಳ್ಬೇಕು. 2 ಸಲ ದಾರ ಸುತ್ಕೊಂಡು ಇಲ್ಲಿ ನೋಡಿ ಕಂಬದ ಹೋಲ್ ಗ್ಯಾಪ್ ನೀಟಾಗಿ ಕಾಣಿಸುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ ಹೋಲ್ಗೆ ನೀಡಲ್ನ ಹಾಕ್ಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಥರ್ಡ್ ಹೋಲ್ಗೆ ನೀಡಲ್ನ ಹಾಕಿ, ಥರ್ಡ್ ಟ್ರಿಪಲ್ ಕ್ರೋಶ್ ಡಬಲ್ ಕ್ರೋಶ್ ಹೋಲ್ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು, ಲಾಸ್ಟ್ 2 ದಾರನ ಒಂದ್ ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶ್ ಮಾಡ್ಕೊಂಡಿದೀವಿ. ಸೊ ಈಗ ಸೂಜಿ ಮೇಲೆ 1 ಸಲ ದಾರ ಸುತ್ಕೋಬೇಕು. ಸೆಕೆಂಡ್ ಹೋಲ್ ಗ್ಯಾಪ್ ನಾವು ಬಿಟ್ಟಿರ್ತೀವಲ್ಲ, ಸೊ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಇಂದ 2ನೇ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರಾನ ತರಬೇಕು ಮೇಲಕ್ಕೆ. ಈಗ ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 1 ಸಲ ದಾರ ಸುತ್ಕೋಬೇಕು. ಫಸ್ಟ್ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ, ಅಲ್ಲಿಗೆ ನೀಡಲ್ ಹಾಕಿ ದಾರಾನ ತಂದು ಫಸ್ಟ್ 2 ದಾರ ಒಂದು ಮಾಡ್ಬೇಕು, ಸೆಕೆಂಡ್ 2 ದಾರ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗ್ ಅಲ್ಲಿ 1 ಟ್ರಿಪಲ್ ಕ್ರೋಶೆ, ಅದಾದ್ಮೇಲೆ 2 ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಈಗ ದಾರಾನ ಮೇಲೆ ಕೇಳ್ಕೊಂಡು ಈ ರೀತಿಯಾದಂತ ಬೀಡ್ ನ ತಗೊಂಡಿದ್ವಿ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ, ಸ್ಮಾಲ್ ಸೈಜ್ ಬೀಡ ಇದು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 1, 2, 3 ಮೂರನೇ ಹೋಲ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ ಈ ರೀತಿ. ಸೊ ಬೀಡ್ ಹಾಕಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೇನೆ ಟ್ರಿಪಲ್ ಕ್ರೋಶೆ ಆಯ್ತು. ಈಗ ಸೂಜಿಗೆ 1 ಸಲ ದಾರ ಸುತ್ಕೋಬೇಕು. ಸೆಕೆಂಡ್ ಹೋಲ್ ಕಾಣಿಸುತ್ತಲ್ಲ, ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರಗಳಿರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಯ್ತು. ಈಗ 1 ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ನೋಡಿ ಸೂಜಿ ಮೇಲೆ 1 ಸಲ ದಾರ ಸುತ್ಕೊಂಡಿದೀನಿ. ಸೂಜಿ ಮೇಲೆ 1 ಸಲ ದಾರ ಸುತ್ಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ, ಅಲ್ಲಿಗೆ ನೀಡಲ್ ಹಾಕಿ ದಾರಾನ ತಂದು ಡಬಲ್ ಕ್ರೋಶೆ 2 ದಾರ ಒಂದ್ ಮಾಡ್ಕೋಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಈಗ ಮತ್ತೆ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಒಂದು ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಸೊ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 1, 2, 3 ಮೂರನೇ ಹೋಲ್ಗೆ ನೀಡಲ್ ಹಾಕಿ ದಾರಾನ ತಂದು ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಸೂಜಿ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಸೆಕೆಂಡ್ ಹೋಲ್ಗೆ ಒಂದು ಡಬಲ್ ಕ್ರೋಶೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಟ್ರಿಪಲ್ ಕ್ರೋಶೆ ಹಾಕ್ತಿವಿ, ಅದಾದ್ಮೇಲೆ 2 ಡಬಲ್ ಕ್ರೋಶೆ ಹಾಕ್ತಿವಿ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. 2 ದಾರ ಒಂದು, 2 ದಾರ ಒಂದು. ಮತ್ತೆ ಸೂಜಿ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಫಸ್ಟ್ ಹೋಲ್ ಕಾಣಿಸುತ್ತಲ್ಲ, ಅಲ್ಲಿ ನೀಡಲ್ ಹಾಕಿ ದಾರಾನ ತಂದು 2 ದಾರ ಒಂದ್ ಮಾಡ್ಕೊಳ್ತೀನಿ, ಮತ್ತೆ 2 ದಾರ ಒಂದ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾಡಿ ಮತ್ತೆ ದಾರಾನ ಮೇಲೆ ಕೆಳೆದು ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ನಾವು ಬೀಡ್ ನ ಇನ್ಸರ್ಟ್ ಮಾಡಿ ಮತ್ತೆ ಇದೇ ರೀತಿಯಾಗಿ ಕಂಬಗಳನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಒಂದು ಆರ್ಚಲ್ಲಿ ಒಟ್ಟು 8 ಬೀಡ್ಗಳನ್ನ ಬಳಸ್ಕೊಳ್ಬೇಕಾಗುತ್ತೆ ಮತ್ತು 9 ಸಲ ಈ ರೀತಿಯಾಗಿ ಕಂಬಗಳನ್ನ ಹಾಕೋಬೇಕು. ಅಂದ್ರೆ 9 ಸೆಟ್, ಅಂದ್ರೆ ಒಂದು ಟ್ರಿಪಲ್ ಕ್ರೋಶ, 2 ಡಬಲ್ ಕ್ರೋಶ, ಈ ರೀತಿಯಾಗಿ 9 ಸಲ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. 8 ಬೀಡ್ಗಳು ಬರುತ್ತೆ. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಬೀಡ್ ನ ನಾನಿಲ್ಲಿ ಹಾಕ್ತಾ ಇಲ್ಲ, ಹಾಕಿದ್ರೆ ಸ್ವಲ್ಪ ನೆರಿಗೆ ಬಂದ್ಬಿಡುತ್ತೆ ಡಿಸೈನ್, ಹಾಗಾಗಿ ಸೊ ಇಲ್ಲಿ 9 ಸೆಟ್ ಅದು ಡಬಲ್ ಕಂಬಗಳಾದ್ಮೇಲೆ ಈ ಲಾಕ್ ಏನಿರುತ್ತೆ ಅದ್ರ ಮೇಲೆ ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೋತೀನಿ. ನೀರ್ನನ್ನ ಇನ್ಸರ್ಟ್ ಮಾಡಿ ದಾರಾನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೊಳ್ಳೋದು ನೋಡಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ಳೋದು. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೇನೆ. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಫಸ್ಟ್ ನೋಡಿ 1, 2, 3 ಮೂರನೇ ಹೋಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರಾನ ತಂದು ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಸೂಜಿ ಮೇಲೆ 1 ಸಲ ದಾರಾನ ಸುತ್ಕೊಂಡು ಸೆಕೆಂಡ್ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ, ಅಲ್ಲಿಗೆ ನೀಡಲ್ ಹಾಕಿ ದಾರಾನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಫಸ್ಟ್ ಹೋಲ್ ಗ್ಯಾಪ್ ಮೇಲೆ ಡಬಲ್ ಕ್ರೋಶೆ, ನೀಡಲ್ ಹಾಕಿ ದಾರಾನ ತಂದು 2 ದಾರ ಒಂದು, 2 ದಾರ ಒಂದು. ಈಗ ದಾರಾನ ಮೇಲೆ ಕೇಳ್ಕೊಂಡು ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಬೀಡ್ ಇನ್ಸರ್ಟ್ ಮಾಡಿ
ಮತ್ತೆ ಕಂಬಗಳನ್ನ ಹಾಕೊಂಡು ಹೋಗೋದು. ಈ ರೀತಿಯಾಗಿ ಒಂದು ಆರ್ಚಿಗೆ ಒಟ್ಟು 8 ಬೀಡ್ ಬಳಸಿ 9 ಸೆಟ್ ಕಂಬಗಳನ್ನ ಹಾಕೊಳ್ತೀವಿ. ಅಂದ್ರೆ 1 ತ್ರಿಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಈ ರೀತಿಯಾಗಿ 9 ಸಲ ಹಾಕೊಳ್ಬೇಕಾಗತ್ತೆ ಒಂದು ಆರ್ಚಲ್ಲಿ. ಸೊ ಎಂಡಿಂಗ್ ಅಲ್ಲಿ ಒಂದು ಡಬಲ್ ಕ್ರೋಶೆ ಹೋಲು ಎಕ್ಸ್ಟ್ರಾ ಬರುತ್ತೆ. ಸೊ ಅದಕ್ಕೆ ಏನು ಕಂಬ ಹಾಕೊಳಕ್ ಹೋಗ್ಬಿಡಿ, ಹಾಗೆ ಬಿಟ್ಬಿಡಿ. ಸೊ ನಿಮ್ಗೆ ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಸೊ ಕೊನೆಯಲ್ಲಿ ನಾವು ಬೀಡ್ ಹಾಕಿ ನಾವೇನು ಕಂಬಗಳು ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಒಂದು ಹೋಲ್ ಗ್ಯಾಪ್ ಎಕ್ಸ್ಟ್ರಾ ಬರುತ್ತೆ ಕೌಂಟಿಂಗು, ಅದನ್ನ ಹಾಗೇನೆ ಬಿಟ್ಬಿಡಿ. ನಾವು ಈ ರೀತಿಯಾಗಿ ಕಾಣಿಸುತ್ತೆ. ಪೂರ್ತಿ ಎಂಡಿಂಗ್ವರೆಗೆ ಹಾಕಬೇಕಾಗುತ್ತೆ. ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಆರ್ಚ್ಗೆ ಮತ್ತೆ ಕುಚ್ಚಿಗೆ ಗ್ಯಾಪ್ ಜಾಸ್ತಿ ಆಯಿತು ಅಂತ ಇದ್ರೆ 4 ಚೈನ್ ಕೂಡ ನೀವು ಹಾಕೊಂಡು ಹೋಗ್ಬೋದು. ನಾನು ಗ್ಯಾಪ್ ಇರಲಿ ಅನ್ನೋದಕ್ಕೋಸ್ಕರ 5 ಚೈನ್ ಹಾಕೊಂಡಿದ್ದೀನಿ. ಲಾಸ್ಟಲ್ಲಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡಬೇಕಾಗುತ್ತೆ, ಅಥವಾ ಕುಚ್ಚು ಜೊತೆ ಸೇರಿಸಿ ಕುಚ್ಚು ಕಟ್ಟೋದ್ರು ಕೂಡ ತೊಂದರೆ ಇಲ್ಲ. ಇದಕ್ಕೆ ನೀವು ಬೇಕಿದ್ದಲ್ಲಿ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬೋದು. ನಾವು ಫಸ್ಟ್ ಆರ್ ಚೈನ್ ಹಾಕಿರ್ತೀವಿ, ಸೊ ಡಾರ್ಕ್ ಕಲರಲ್ಲಿ ಹಾಕಿದ್ದೀನಲ್ಲ, ಸೊ ಅಲ್ಲಿಗೆ ನೀವು ಸ್ಟಿಕ್ ಬೇಕಿದ್ರೆ ಮಾಡ್ಕೊಳ್ಬೋದು. ಹಾಗೇನು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಬ್ರೈಡಲ್ ಕುಚ್ಚು ಕಟ್ಟಿದ್ದೀನಿ. 140 ದಾರನ ಲೆಂತಿಯಾಗಿ ಕುಚ್ಚನ್ನ ಕಟ್ಟಿ ಸೆಂಟ್ರಲ್ಲಿ ಒಂದು ಬೀಡ್ನ ಅಂಟಿಸಿ ಮತ್ತೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಕಾಣಿಸ್ತಿತ್ತು ಫೈನಲ್ ಆಗಿ. ಪರ್ಸ್ನಲಿ ತುಂಬ ಇಷ್ಟ ಆಯಿತು ಡಿಸೈನ್, ನನಗೆ ತುಂಬ ನೀಟಾಗಿ ಬಂದಿತ್ತು. ಸಿಂಪಲ್ ಆಗಿ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಡಿಸೈನು. ಸೊ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು, ಅಂಥ ಕಷ್ಟ ಏನಿಲ್ಲ. ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಡಿಸೈನ್ನ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸೊಬ್ಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಮತ್ತು ನೀವು ಈ ಡಿಸೈನ್ನ ಟ್ರೈ ಮಾಡಿ ಮಧ್ಯದಲ್ಲೇ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.